ಅಭಿ ಎಲ್ಲಿ ಹೋಗ್ತಿದ್ಯಾ? ಆದ್ಯ ಮನೆಗೆ ಹೋಗ್ತಿದ್ಯಾ? ಹೌದು, ಹೋಗ್ತಾ ಇದ್ದೀನಿ. ಏನಿವಾಗ? ಅಭಿ ಪ್ಲೀಸ್ ಅಭಿ, ಹೋಗ್ಬೇಡ ಅಭಿ. ಯಾಕೆ ಹೋಗ್ಬಾರ್ದು? ಅಭಿ ಹೋಗ್ಬಾರ್ದು ಅಂತ ತಡೆಯೋದಕ್ಕೆ ನೀನ್ ಯಾರು? ತನ್ವಿ ಸುಮ್ಮನೆ ಇರೋ, ನಿಂಗೆ ಇದೆಲ್ಲ ಅರ್ಥ ಆಗಲ್ಲ. ನಿನಗೆ ಅರ್ಥ ಆಗ್ತಾ ಇಲ್ಲ. ಆದ್ಯನ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಕೊಂಡಿದ್ಯಾ, ಅವಳನ್ನ ಕೇರ್ ಮಾಡ್ತೀಯಾ? ಆದ್ಯ ಇವತ್ತು ಅನಾಥೆ ಆಗಿದ್ರೆ ಅಭಿನ ಅಲ್ಲಿಗೆ ಹೋಗ್ಬೇಡ ಅಂತ ಹೇಳ್ತೀಯಾ? ನೋಡು, ಇದು ಸರಿಯಾದ ಸಮಯ ಅಲ್ಲ, ಆಮೇಲೆ ಕುತ್ಕೊಂಡು ಮಾತಾಡೋಣ. ಅಭಿ, ನೀನ್ ಬೇಕಿದ್ರೆ ಆದ್ಯಗೆ ಫೋನ್ ಮಾಡಿ ಸಮಾಧಾನ ಮಾಡು. ನೀನ್ ಅಲ್ಲಿಗೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ ಅಭಿ. ಏನೇ ಪ್ರಾಬ್ಲಮ್ ಆಗುತ್ತೆ? ಹಾ, ಅವ್ರಿಗೆ ಹೆದರ್ಕೊಂಡು ನಾವಿಲ್ಲೇ ಮನೇಲಿ ಇದ್ಬಿಡ್ಬೇಕಾ? ಏನ್ ಅನ್ಕೊಂಡಿದಾರ ಅವ್ರು ನಮ್ಮ ಮನೆ ಮಕ್ಕಳು ಅಂದ್ರೆ? ದೊಡಮ್ಮ ದೊಡಮ್ಮ, ನೀವಾದ್ರೂ ಹೇಳಿ ದೊಡಮ್ಮ, ಅಬ್ಬಿಗೆ ಅಲ್ಲಿ ಹೋಗ್ಬೇಡ ಅಂತ ಹೇಳಿ ದೊಡಮ್ಮ. ಇದು ದೊಡ್ಡ ಇಶ್ಯೂ ಆಗುತ್ತೆ ದೊಡಮ್ಮ, ನೀವಾದ್ರೂ ತಡೀರಿ ಪ್ಲೀಸ್. ಏನಾಗ್ತಾ ಇದೆ ಇಲ್ಲಿ? ಏನ್ ಜಗಳ ಇದು? ಆದ್ಯಂಗೆ ಆ ಮನೇಲಿ ಟಾರ್ಚರ್ ಕೊಡ್ತಾ ಇದಾರಂತತೆ. ನಿನಗೆ ಯಾರು ಹೇಳಿದ್ದು ಅಭಿ? ನಾನೇ ದೊಡ್ಡಮ್ಮ. ಮನ್ವಿ ಮತ್ತೆ ಆದ್ಯ ಮಾತಾಡ್ತಿದ್ದನ್ನ ನಾನೇ ಕೇಳಿಸ್ಕೊಂಡೆ. ಈಗ ಅಬ್ಬಿ ಅಲ್ಲೇನಾದ್ರೂ ಹೋದ್ರೆ ಜಗಳ ಆಗುತ್ತೆ. ಆದ್ಯಕ್ ಬೇಜಾರಾಗುತ್ತೆ. ದೊಡಮ್ಮ ಪ್ಲೀಸ್ ಅವನ್ನ ತಡೀರಿ. ಅಭಿ, ನೀನ್ ಅಲ್ಲಿಗೆ ಹೋಗೋದು ಬೇಡ. ಅಲ್ಲಿ ಏನೇನು ನಡೆದಿದೆಯೋ, ಯಾಕೆ ನಡೆದಿದೆಯೋ ನಮಗೆ ಗೊತ್ತಿಲ್ಲ. ಒಂದ್ಸಲ ಆದಿನ ಹತ್ರ ಮಾತಾಡಿ ಎಲ್ಲದನ್ನು ಕೂಲಂಕುಷವಾಗಿ ಕೇಳೋಣ. ಅಕಸ್ಮಾತ್ ನಿಜವಾಗ್ಲೂ ಅವಳಿಗೆ ಫ್ಯಾಮಿಲಿ ಕಡೆಯಿಂದ ಟಾರ್ಚರ್ ಆಗ್ತಾ ಇದ್ರೆ ಆಮೇಲೆ ಆ್ಯಕ್ಷನ್ ತಗೊಳ್ಳೋಣ. ಅಲ್ಲಿವರೆಗೂ ಪ್ಲೀಸ್ ಸುಮ್ಮನೆ ಇದ್ಬಿಡು. ಅಕ್ಕ, ಏನ್ ಹೇಳ್ತಾ ಇದೀಯ? ನೀನ್ ಇನ್ನ ಸಾಧು ಸಂತ್ರ ತರ ನಡ್ಕೊಂಡ್ರೆ ಇಲ್ಲಿ ಏನು ವರ್ಕೌಟ್ ಆಗಲ್ಲ. ಪ್ರಪಂಚ ತುಂಬಾ ಮುಂದೆ ಹೋಗಿದೆ, ನೀನ್ ಅಪ್ಡೇಟ್ ಆಗ್ಬೇಕು. ಅಭಿ, ಹೊರಡೋಣ. ನಾನು ನಿನ್ ಜೊತೆ ಬರ್ತೀನಿ. ಕ್ಯಾರೆಕ್ಟ್ರು ಫುಲ್ ರಿವರ್ಸ್ ಆಗಿ ಹೋಗ್ತಾ ಇದೆ. ಬಿ ಮನ್ವಿ ಹೇಳೋದು ಸರಿಯಾಗಿದೆ ಅಂತ ಕಾಣುತ್ತೆ. ನೀನು ಅಲ್ಲಿ ಹೋದರೆ ದೊಡ್ಡ ಇಶ್ಯೂ ಆಗುತ್ತೆ. ಅಭಿ, ಒಂದು 5 ನಿಮಿಷ ಕೂತ್ಕೊಂಡು ಸಮಾಧಾನವಾಗಿ ಕೂಲ್ ಆದಮೇಲೆ ಆಮೇಲೆ ಹೋಗಿ ಮಾತಾಡೋಣ. ಚಕ್ರಿ ಅವರೇ, ಇನ್ನೂ ಏನು ನೀವು ಕೂಲು ಫ್ಯಾನು ಅಂತ? ನಮ್ಮ ಫ್ಯಾಮ್ಲಿ ಅಂದರೆ ಅವ್ರಿಗೇನು ಸದರಾಗೋಯ್ತಾ? ನಮ್ಮ ಮನೆ ಹೆಣ್ಮಕ್ಳನ್ನ ಈ ಥರ ಕೇವಲವಾಗಿ ನಡೆಸ್ಕೊಡ್ತಾರ? ಅಲ್ಲ, ನಿಮ್ಮ ಮನೆ ಹೆಣ್ಮಕ್ಳನ್ನ ಈ ಥರ ಕೇವಲವಾಗಿ ನಡೆಸ್ಕೊಂಡ್ರೆ ನೀವು ಸುಮ್ಮನೆ ಇರ್ತೀರಾ? ಸಮಾಧಾನ ಕೂತು ಯೋಚನೆ ಮಾಡಿ ಆಮೇಲೆ ಹೋಗೋಣ ಅಂತ ಹೇಳಿದೆ ಅಷ್ಟೇ ರೀ. ಹೌದು ಅಭಿ, ಆದ್ಯ ನನ್ನ ನಂಬ್ಕೊಂಡು ವಿಷಯ ಹೇಳ್ಕೊಂಡು, ಆದ್ರೆ ನನ್ನ ಮನೆಯವ್ರಿಗೆಲ್ಲ ಹೇಳಿದ್ದೀನಿ ಅಂತ ಗೊತ್ತಾದ್ರೆ ಆದ್ಯ ತುಂಬಾ ಬೇಜಾರು ಮಾಡ್ಕೋತಾಳೆ. ಅವಳು ಬೇಜಾರು ಮಾಡ್ಕೋತಾಳೆ ಅಂತ ನೀನು ಅವಳ ಲೈಫನ್ನೇ ಹಾಳು ಮಾಡಕ್ ಹೋಗಿದ್ಯಾ? ಇವತ್ತು ನಾವು ಹೋಗಿ ಅವ್ರನ್ನ ಪ್ರಶ್ನೆ ಮಾಡಿಲ್ಲ ಅಂದ್ರೆ ನಾಳೆ ಹೆಚ್ಚು ಕಡಿಮೆ ಆದ್ರೆ ಆ ಜವಾಬ್ದಾರಿ ನೀನ್ ತಗೋತ್ಯಾ? ನೋ, ಇನ್ನು ನನ್ನ ಕೈಯಲ್ಲಿ ಕಾಯಕ್ಕಾಗಲ್ಲ. ಅಲ್ಲಿ ಹೋಗ್ತೀನಿ, ಏನು ನಡೆದಿದೆ ಅಂತ ತಿಳ್ಕೊತೀನಿ, ಕೇಳ್ತೀನಿ. ಸಾಧ್ಯ ಆದರೆ ಆದ್ಯನ ಮನೆಗೆ ಕರ್ಕೊಂಡ್ಬರ್ತೀನಿ. ಹೇಳು ಮನ್ವಿ. ಎಲ್ಲಿದ್ಯಾ ನೀನು? ಮನೇಲೇ ಇದೆಯಾ? ಒಬ್ಳೇ ಇದೆಯಾ? ಹೌದು, ಯಾಕೆ? ಸಾರಿ ಆದ್ಯ, ಅದು ಒಂದು ದೊಡ್ಡ ಎಡ್ವರ್ಟ್ ಆಗೋಯ್ತು. ಏನು ಎಡವಟ್ಟ? ಏನಾಯ್ತು?
ಅದಕ್ಕೆ ಮನ್ವಿ ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಆದ್ಯ ಒಂದು ನಿಮಿಷ. ಹಲೋ ಹಲೋ, ಅದಕ್ಕೆ ಪ್ರಭಾಕರ್ ಮಾವ ಹೇಗಿದ್ದಾರೆ? ಯಾಕದಕ್ಕೆ ಸುಮ್ಮನೆ ಇದ್ದೀರಾ? ಮಾವಂಗೇನೂ ಆಗಿಲ್ಲ ಅಲ್ವಾ? ಅವ್ರು ಹುಷಾರಾಗಿದ್ದಾರೆ ತಾನೆ? ಬಿಂದು ಅಕ್ಕ, ಶ್ರಾವಣಿ ಅದಕ್ಕೆ ಏನಕ್ಕೇನು ಮಾತಾಡ್ತಿಲ್ಲ? ಮಾವಂಗೇನೂ ಆಗಿಲ್ಲ ಅಲ್ವಾ? ಅವ್ರು ಹುಷಾರಾಗಿದ್ದಾರೆ ತಾನೆ? ಆದ್ಯ, ಅದು ಇನ್ನು ನೀನ್ ಸೈಲೆಂಟ್ ಆಗಿರಂಗಿಲ್ಲ ಆದ್ಯ. ಅದಕ್ಕೆ ಇಷ್ಟಕ್ಕೆ ಯಾಕೆ ಕೋಪ ಮಾಡ್ಕೊಳ್ತಿದ್ದೀರಾ? 2 ವೀಲರ್ನಲ್ಲಿ ಇಬ್ಬರೇ ಹೋಗೋದಕ್ಕೆ ಸಾಧ್ಯ ಅಂತ ನಿಶಿ ಹೋಗಿದ್ದಾಳಷ್ಟೆ. ಅದು ಮನೇಲೂ ಕೂಡ ಯಾರೂ ಇರಲಿಲ್ಲ ಅಲ್ಲ. ನಾನು ಇಲ್ಲೇ ಇರ್ತೀನಿ, ನೀವೇ ಹೋಗಿ ಬನ್ನಿ ಅಂತ ನಾನೇ ಅಮ್ಮಂಗೆ ಹೇಳಿ ಕಳಿಸ್ದೆ. ನಾನು ಆ ವಿಷಯ ಮಾತಾಡ್ತಿಲ್ಲ. ಮತ್ತೆ ಇಷ್ಟು ದಿನ ಮುಚ್ಚಿಟ್ಕೊಂಡಿದ್ಯಲ್ಲ, ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇನ್ನು ನನ್ನ ಮುಂದೆ ಏನಾದ್ರು ಸೈಲೆಂಟ್ ಆಗಿದ್ರೆ ಅದೇನಾಗುತ್ತೋ ನನಗೆ ಗೊತ್ತಿಲ್ಲ. ಯಾರು ಇದ್ರಿಂದ ನಿತ್ಕೊಂಡು ಆಟಾಡ್ಸ್ತಿರೋ ಆ ಸೂತ್ರಧಾರ ಯಾರು? ಅಭಿ, ಎಷ್ಟು ಧೈರ್ಯ ಇದ್ರೆ ನಮ್ಮನೆ ಹೆಣ್ಮಕ್ಳನ್ನ ಇಷ್ಟು ಚೀಪಾಗಿ ನಡ್ಸ್ಕೊಳ್ತಾರವ್ರು. ನನಗೆ ಮೊದ್ಲಿಂದನೂ ಅಮ್ಮಯ್ಯ ಮೇಲೆ ಅನುಮಾನ ಇತ್ತು ಅಭಿ. ನಾವಾಗ ಮನೆಗೆ ಬರ್ತಾ ಇದ್ದಿತ್ತು, ನಮ್ಮ ಆದ್ಯನ ಹತ್ರ ಮಾತಾಡ್ತಿದ್ದ ರೀತಿನೇ ಸರಿ ಇರ್ಲಿಲ್ಲ ಅಭಿ. ನಾನು ಇದನ್ನೆಲ್ಲ ಮೊದ್ಲೇನೆ ಹೇಳೋಣ ಅನ್ಕೊಂಡೆ, ಆದ್ರೆ ಸುಮ್ಮನೆ ಯಾಕೆ ಇಶ್ಯೂ ಆಗುತ್ತಲ್ಲ ಅಂತ ಸುಮ್ಮನಾದೆ. ಇವತ್ತು ನಮ್ಮ ಆದ್ಯನ ಒಂಟಿ ಮಾಡಿ ಎಲ್ರೂ ಹೊರಗಡೆ ಹೋಗಿದ್ದಾರೆ. ಹೌದು, ಆದ್ಯ ನಮ್ಮನೆ ಹುಡುಗಿ ತಪ್ಪು ಮಾಡಿದಾಳೆ, ಒಪ್ಕೊಳ್ಳೋಣ. ಅದಕ್ಕೆ ನಾವು ಕೋಪ ಮಾಡ್ಕೋಬೇಕು, ಅವ್ರೇ ಕೋಪ ಮಾಡ್ಕೋಬೇಕು? ಅಮ್ಮಯ್ಯ ಯಾಕೆ ಕೋಪ ಮಾಡ್ಕೋತಾನೆ? ಅವ್ರ ಮನೆಯವ್ರು ಯಾಕೆ ಕೋಪ ಮಾಡ್ಕೊಳ್ತಾರ ಅಭಿ? ನೋಡಬಿ, ಆ ಅಮ್ಮಯ್ಯ ಅವಳ ನಿಜವಾಗ್ಲೂ ಪ್ರೀತಿ ಮಾಡಿದಾನೆ ಅಂತ ಆದ್ರೆ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಮದ್ವೆ ಮಂಟಪದಿಂದ ಓಡ್ಬಾ ಅಂತ ಅಂದಿರೋನ್ಗೆ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಕ್ ಆಗಲ್ಲ ಅಂದ್ರೆ ಏನಕ್ಕೆ ಓಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಿತ್ತು? ಏನಕ್ಕೆ ಕರ್ಕೊಂಡೋಗಿ ಮದ್ವೆ ಆಗ್ಬೇಕಿತ್ತು? ಇದಕ್ಕೆಲ್ಲ ಕಾರಣ ಆ ಶ್ರಾವಣಿನೇ ಅಭಿ. ನೀನ್ ಶ್ರಾವಣಿ ಹತ್ರ ಮಾತಾಡ್ತಿಲ್ಲ ಅಂತ ಅಮ್ಮಯ್ಯಾಗ ಹೇಳಿ ನಮ್ಮ ಆದ್ಯಗೆ ಟಾರ್ಚರ್ ಮಾಡಿಸ್ತಾ ಇದ್ದಾಳೆ. ಯಾರಿಗ್ ಗೊತ್ತು, ಇದಕ್ಕೆಲ್ಲ ಸೂತ್ರಧಾರಿ ಆ ಶ್ರಾವಣಿನೇ ಆಗಿರ್ಬೋದು. ಯಾವತ್ತು ನಮ್ಮ ಮನೆ ಕಾಲಿಟ್ಲೋ ನಮ್ಮ ಮನೆ ಸರ್ವನಾಶ ಆಗೋಯ್ತು. ನಮ್ಮನೆ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಕೆಲವು ಹೆಣ್ಮಕ್ಳು ಬರ್ತಾರೆ, ಆಹಾ ಲಕ್ಷ್ಮಿ ಇರ್ತಾರ, ಆದ್ರೆ ಇವಳು ನಮ್ಮ ಮನೆ ದರಿದ್ರ ಲಕ್ಷ್ಮಿ ಆಗ್ಬಿಟ್ಲು. ಹೆಜ್ಜೆ ಇಡ್ತಿದ್ದ ಹಾಗೆ ಎಲ್ಲ ನಾಶ ಆಗೋಯ್ತು ಅಭಿ. ನಾವು ಅಮ್ಮಯ್ಯನ್ ಮಾತ್ರ ಬಿಡಬಾರ್ದು ಅಭಿ. ಅವ್ರ ಅಕ್ಕನ್ ಮಾತು ಕಟ್ಕೊಂಡು ನಮ್ಮನೆ ಹೆಣ್ಮಕ್ಳಿಗೆಲ್ಲ ಟಾರ್ಚರ್ ಮಾಡ್ತಾನೆ, ಈಡಿಯಟ್. ಎಷ್ಟು ಧೈರ್ಯ ಇದ್ರೆ ನಮ್ಮ ಆದ್ಯನ ಒಂಟಿಯಾಗಿ ಕೂಡಕ್ ಹೊರಗಡೆ ಹೋಗ್ತಾರ ಅಭಿ. ಛೇ,